2024ರ ವರ್ಷವನ್ನ ಬರಮಾಡಿಕೊಳ್ಳಲು ಸಿಲಿಕಾನ್ ಸಿಟಿ ಎಲ್ಲಾ ರೀತಿಯಲ್ಲೂ ಸಿದ್ಧವಾಗಿದೆ. ಪಬ್ ರೆಸ್ಟೋರೆಂಟ್ಗಳಲ್ಲಿ ಬುಕಿಂಗ್ ಫುಲ್ ಆಗಿದೆ. ಇನ್ನು ಚರ್ಚ್ ಸ್ಟ್ರೀಟ್ ಕೋಕೋನಟ್ ಗ್ರೋವ್ ರೆಸ್ಟೋರೆಂಟ್ನಲ್ಲಿ ಈ ಬಾರಿಯೂ ಹೊಸ ವರ್ಷಾಚರಣೆಗೆ ಸಜ್ಜಾಗಿದೆ. 1,000ಕ್ಕೂ ಹೆಚ್ಚು ಗ್ರಾಹಕರು ಬರುವ ನಿರೀಕ್ಷೆಯಲ್ಲಿದ್ದಾರೆ ಈ ರೆಸ್ಟೋರೆಂಟ್ ಮಾಲೀಕರು. ಹೊಸ ವರ್ಷದ ಸಂಭ್ರಮಾಚರಣೆಗೆ MG ರೋಡು, ಬ್ರಿಗೇಡ್ ರೋಡು ರೆಡಿಯಾಗಿದೆ. ಅದರ ಜೊತೆಗೆ ಹೊಸ ವರ್ಷವನ್ನು ಇನ್ನಷ್ಟು ಸಂಭ್ರಮಿಸೋದಕ್ಕೆ ಅಂತ ಹೇಳಿ ರೆಸ್ಟೋರೆಂಟ್ಗಳು ಕೂಡ ರೆಡಿಯಾಗಿ ನಿಂತಿವೆ. ಗ್ರಾಹಕರನ್ನ ಕೈ ಬೀಸಿ ಕರೀತಾ ಇದೆ. ಸದ್ಯಕ್ಕೆ ನಾವು ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಚರ್ಚ್ ಸ್ಟ್ರೀಟ್ ರೋಡ್ನಲ್ಲಿರುವಂತಹ ಕೋಕೋನಟ್ ಗ್ರೋವ್ ರೆಸ್ಟೋರೆಂಟ್ನಲ್ಲಿದ್ದೀವಿ. ಪ್ರತಿ ವರ್ಷವೂ ಕೂಡ ಹೊಸ ವರ್ಷದ ಸಂಭ್ರಮಕ್ಕೆ ಅಂತ ಹೇಳಿ ಈ ರೆಸ್ಟೋರೆಂಟ್ ರೆಡಿ ಆಗುತ್ತೆ. ನಾವಿಲ್ಲಿ ನೋಡ್ಬೋದು, ಅಂದರೆ ಇದು MG ರೋಡು, ಬ್ರಿಗೇಡ್ ರೋಡು ನಲ್ಲಿ ಸಾಕಷ್ಟು ಸಂಖ್ಯೆ ಲಕ್ಷಾಂತರ ಜನರು ಹೊಸ ವರ್ಷವನ್ನು ಸಂಭ್ರಮಿಸೋದಕ್ಕೆ ಅಂತೇಳಿ ಬರ್ತಾರೆ. ತುಂಬ ಎಂಜಾಯ್ ಮಾಡ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ, ವಿದೇಶಗಳಿಂದಲೂ ಕೂಡ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಅಕ್ಕಪಕ್ಕದಲ್ಲಿರುವಂತಹ ರೆಸ್ಟೋರೆಂಟ್ಗಳು, ಪಬ್ಗಳು ಎಲ್ಲವೂ ಕೂಡ ಫುಲ್ ರೆಡಿ ಆಗುತ್ತೆ. ಅದರ ಜೊತೆಗೆ ರಿಸರ್ವೇಷನ್ ಕೂಡ ಆಗತ್ತೆ. ಹಾಗಾಗಿ ಈ ಒಂದು ಕೋಕೋನಟ್ ಗ್ರೋವ್ ಕೂಡ ರೆಸ್ಟೋರೆಂಟ್ ಕೂಡ ಈಗಾಗಲೇ ರೆಡಿಯಾಗಿದೆ. ಎಲ್ಲ ರೀತಿಯ ಟೇಬಲ್ಸ್, ಅಂದರೆ ಬರುವಂತಹ ಗ್ರಾಹಕರನ್ನು ತನ್ನತ್ತ ಸೆಳೆಯೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ರೆಡಿ ಮಾಡಿಕೊಂಡಿದೆ. ಪ್ರತಿ ವರ್ಷವೂ ಕೂಡ ಈ ಅಂದರೆ ಏನು MG ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಈ ರಸ್ತೆಯಲ್ಲಿ ತುಂಬ ಅದ್ಧೂರಿಯಾಗಿ ಹೊಸ ವರ್ಷವನ್ನು ಸಂಭ್ರಮದಿಂದ ಏನು ಸ್ವಾಗತಿಸುವಂಥದ್ದು ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಜೊತೆಗೆ ರೆಸ್ಟೋರೆಂಟ್ನ ಮಾಲಕರು ಕೂಡ ಇದ್ದಾರೆ. ಅವ್ರನ್ನ ಕೇಳೋಣ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಸರ್, ಈಗ ಈ ರೆಸ್ಟೋರೆಂಟ್ನಲ್ಲಿ ಅಂದರೆ ನಿಮಗೆ ಹೊಸ ವರ್ಷದ ದಿನ ಸಾಕಷ್ಟು ಜನ, ಲಕ್ಷಾಂತರ ಜನರು ಬರ್ತಾರೆ. ನೀವು ರೆಸ್ಟೋರೆಂಟ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದೀರಿ ಅದಕ್ಕೆ ಅಂತ? ರೆಡಿ ಮಾಡಿದೆ. ಜಾಸ್ತಿ ಕಸ್ಟಮರ್ ಬರ್ತಾರೆ. ಹಂಗೆ 12 o'clock ಓಪನ್ ಇದ್ದರೆ ನಾರ್ಮಲ್ ಫುಡ್ ಹಂಗೆ ಕೊಡ್ತಾರೆ. ರಿಸರ್ವೇಷನ್ ಏನಾದರೂ ಇರುತ್ತಾ? ಇಲ್ಲ, ರಿಸರ್ವೇಷನ್ ಏನು ಮಾಡಲ್ಲ. ಅದಕ್ಕೆಂದ್ರೆ ಅಷ್ಟು ರಶ್ ಆಗುತ್ತೆ. ಅದಕ್ಕೆ ರಿಸರ್ವೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಡೈರೆಕ್ಟ್ ಬಂದರೆ ಫುಡ್ ಇದು ಸಿಗುತ್ತೆ ಅಷ್ಟೇ. ಓಕೆ. ಎಷ್ಟು ಜನ ಕಸ್ಟಮರ್ಸ್ ಬರುವಂಥ ನಿರೀಕ್ಷೆ ಇದೆ ನಿಮ್ಮಲ್ಲಿ? ಮೋಸ್ಟ್ಲಿ ಅರೌಂಡ್ 1000 ಕಸ್ಟಮರ್ ಅಷ್ಟೇ. ಹಂಗೆ ಮಾಮೂಲಿ ದಿನಗಳಲ್ಲಿ ಎಷ್ಟು ಜನ ಬರ್ತಾರೆ ಕಸ್ಟಮರ್? ಮಾಮೂಲಿ 300-400 ಅಷ್ಟೇ. ಕೋಕೋನಟ್ ಗ್ರೋವ್ ಅಂತಂದರೆ ನಾವು ಈ ಹಿಂದೆ ಕಳೆದ ಒಂದು 5 ವರ್ಷದ ಹಿಂದೆ ನಾವು ನೋಡಿದ್ವಿ. ಇದೇ ರಸ್ತೆಯಲ್ಲಿ ಒಂದು ಬಾರಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು. ಅದಾದಾಗಿಂದನೂ ಕೂಡ ಅಂದರೆ ಅಷ್ಟರವರೆಗೂ ಕೂಡ ಇಲ್ಲಿ ರಿಸರ್ವೇಷನ್ ಕೂಡ ಇತ್ತು. ಆದರೆ ಈಗ ರಿಸರ್ವೇಷನ್ ಇಲ್ಲ. ಯಾಕಂತಂದರೆ ಒಂದಷ್ಟು ಭದ್ರತೆ ಅನ್ನುವಂತಹ ದೃಷ್ಟಿಯಲ್ಲಿ, ಯಾಕಂತಂದರೆ ಜನ ಜಾಸ್ತಿ ಬಂದು ಕೂತ್ಕೊತಾರೆ. ರಿಸರ್ವೇಷನ್ ಮಾಡಿಕೊಂಡ್ರೆ ತುಂಬ ಹೊತ್ತು ಟೈಮ್ ಪಾಸ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈಗ ರಿಸರ್ವೇಷನ್ ಕೂಡ ಇಲ್ಲ. ಬಂದಂತಹ ಜನರು, ಎಷ್ಟು ಜನ ಕಸ್ಟಮರ್ಸ್ ಬಂದ್ರೂ ಕೂಡ ಇಲ್ಲಿ ಫುಡ್ ಸಿಗುತ್ತೆ. ಬಂದು ಊಟ ಮಾಡಿಕೊಂಡು ಅಥವಾ ಒಂದಷ್ಟು ಟೈಮ್ ಅಂದರೆ 1 hour ಹಾಗೆ ಕಾಲ ಕಳೀತಾ ಇಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಂಡು ಎಲ್ಲರ ಜೊತೆಗೆ ಸೇರಿಕೊಂಡು ಎಂಜಾಯ್ ಮಾಡೋದಕ್ಕೂ ಕೂಡ ಈಗಾಗಲೇ ರೆಸ್ಟೋರೆಂಟ್ನ ಸಿಬ್ಬಂದಿಗಳು ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.